ಆಪರೇಷನ್ ಬದಲು ದರ್ಶನ್ಗೆ ಫಿಸಿಯೋಥೆರಪಿ. ಎಸ್, ನಾವು ಈಗಾಗಲೇ ಮಾತನಾಡ್ತಾ ಇದ್ವಿ ಆಪರೇಷನ್ ಮಾಡಿಸ್ಬೇಕೋ ಬೇಡವೋ ಅಂತ ಅನ್ನೋದಕ್ಕೆ. ಈಗ ಅವರು ಒಂದ್ ರೀತಿ ಸ್ವತಂತ್ರ ಆಗಿರ್ತಾರೆ ಅಂತ. ಆದ್ರೆ ಈಗ ನೋಡಿದ್ರೆ ಆಪರೇಷನ್ ಹೋಗ್ಲಿ, ಆಪರೇಷನ್ ಮಾಡಿಸುವಂತದ್ದು 11ಕ್ಕೆ ನಿಗದಿಯಾಗಿತ್ತಲ್ಲ, ಆಪರೇಷನ್ ಅಲ್ಲಿ ಈಗ ಫಿಸಿಯೋಥೆರಪಿ ಅಂತೆ. ಜಾಮೀನು ಸಿಕ್ಕ ಹಿನ್ನೆಲೆ ದರ್ಶನ್ಗೆ ಆಪರೇಷನ್ನೇ ಡೌಟ್ ಅಂತ ಹೇಳಲಾಗ್ತಾ ಇದೆ. ಆಪರೇಷನ್ ಬದಲು ದರ್ಶನ್ಗೆ ಫಿಸಿಯೋಥೆರಪಿ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಮಧ್ಯಂತರ ಜಾಮೀನು ಪಡೆದುಕೊಂಡಿದ್ದು ಯಾಕೆ ಹೇಳಿ? ಸರ್ಜರಿಗೋಸ್ಕರ. ಆದ್ರೆ ಆ ಸರ್ಜರಿಯನ್ನ ಮಾಡಿಸಿರ್ಲಿಲ್ಲ. ಅದಕ್ಕೆ ಕೊಟ್ಟಿದ್ದಂತ ಕಾರಣ ಅಂತಂದ್ರೆ BP ವೇರಿಯೇಷನ್ ಆಗ್ತಾ ಇದೆ, ಆ ಕಾರಣಕ್ಕಾಗಿ. ಆಮೇಲೆ ಇನ್ನೊಂದು ವಿಚಾರವನ್ನ ಹೇಳಿದ್ರು, ಅಲ್ಟಿಮೇಟ್ ಆಗಿ ಇಲ್ಲಿ ವೈದ್ಯರು ಕೊಡುವಂತ ರಿಪೋರ್ಟೇ ಅದು ಅತಿ ಮುಖ್ಯ ಆಗಿರುತ್ತೆ. ವೈದ್ಯರು ಏನ್ ರಿಪೋರ್ಟ್ ಕೊಡ್ತಾರೋ ಅದ್ರ ಮೇಲೆನೆ ಇಲ್ಲಿ ಡಿಸಿಷನ್ ಬರ್ಬೇಕಾಗುತ್ತೆ. ಯಾರೋ CV ನಾಗೇಶ್ ಅವರು ಕೂಡ ಅದನ್ನೇ ಹೇಳಿದ್ರು. ಈಗ ವೈದ್ಯರೇ ಹಂಗೆ ಹೇಳಿದ್ದಾರೆ, ಹಂಗಾಗಿ ನಾವೇನು ಫೋರ್ಸ್ಫುಲಿ ಆಗಿ ಇಲ್ಲ ವೈದ್ಯರಿಗೆ ಇಲ್ಲ ಕೋರ್ಟ್ ನೋಡ್ಬಿಡುತ್ತೆ ನೀವು ಹೋಗಿ ಆಪರೇಷನ್ ಮಾಡ್ಬಿಡಿ ಅಂತ ನಾವು ಫೋರ್ಸ್ ಹಾಕಕ್ಕಾಗಲ್ಲ. ವೈದ್ಯರೇ ಹೇಳಿರೋದು BP ವೇರಿಯೇಷನ್ ಮತ್ತೊಂದು ಅನ್ನುವಂಥ ಕಾರಣಕ್ಕಾಗಿ ಅನ್ನುವಂಥ ವಿಚಾರವನ್ನು ಇಟ್ಟಿದ್ರು. ಈಗ ಇಷ್ಟೆಲ್ಲ ಆದ ನಂತರದಲ್ಲಿ ಇಲ್ಲಿ ದರ್ಶನ್ ಅವರಿಗೆ ಆಪರೇಷನ್ ಮತ್ತೊಂದು ಇದು ತೀರಾ ಡೌಟ್ ಅನ್ನೋ ಮಾತನಾಡೋದಕ್ಕೆ ಅವರ ಕಡೆ ವಕೀಲರಾಗಿರ್ತಕ್ಕಂಥ ಶಿಲ್ಪಾ ಅವರು ಟಿವಿ ನ್ಯೂಸ್ ಜೊತೆಗಿದ್ದಾರೆ. ಏನ್ ಹೇಳ್ತಾರೆ ಅವ್ರನ್ನ ಕೇಳೋಣ ಮೇಡಮ್. ನಮ್ಮೊಂದಿಗೆ ಮಾತನಾಡೋದಕ್ಕೆ ಪವಿತ್ರ ಗೌಡ ಪರ ವಕೀಲರಾಗಿರ್ತಕ್ಕಂಥ ಶಿಲ್ಪಾ ಅವರು ಟಿವಿ ನ್ಯೂಸ್ ಜೊತೆಗಿದ್ದಾರೆ. ಏನ್ ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ ಮೇಡಮ್. ಈಗಾಗಲೇ ಬೇಲ್ ಸಿಕ್ಕಿರ್ತಕ್ಕಂಥದ್ದು ಏನ್ ಹೇಳ್ತಾರೆ ಮೇಡಮ್ ಈ ಸಂದರ್ಭದಲ್ಲಿ? ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ಪವಿತ್ರ ಗೌಡ ಸರ್ ಏನಿಲ್ಲ ಸರ್, ಏನಂತಂದ್ರೆ ಇದು ಒಂದು 6 ತಿಂಗಳಿಂದ ಪ್ರೋಸೆಸ್ ನಡೀತಾ ಇತ್ತು, ಅದು ನಿಮಗೂ ಗೊತ್ತಿರೋಂಥ ವಿಚಾರನೇ. ಸೊ ಈಗ ಏನಂದ್ರೆ ಇವತ್ತು ನಮಗೆ ಬೇಲ್ ಸಿಕ್ಕಿದೆ, ಇದು ಖುಷಿ ಕೊಡೋಂಥ ವಿಚಾರ ಸರ್. ಮೇಡಮ್ ಯಾವ ಗ್ರೌಂಡ್ಸ್ ಮೇಲೆ ಪ್ರಮುಖವಾಗಿ ಬೇಲ್ ಕೊಟ್ಟಿರುವಂಥದ್ದು? ಸರ್ ಗ್ರೌಂಡ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಇನ್ಸಿಡೆಂಟಲ್ಲಿ ಅವ್ರ ಪಾತ್ರ ಏನಿದೆ ಅನ್ನೋದ್ರ ಮೇಲೆ ಏನಂತಂದರೆ ಗ್ರೌಂಡ್ ಮೇಲೆ ಏನಂತಂದರೆ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರು ಸಿಂಗಲ್ ಪೇರೆಂಟ್ ಆಗಿದ್ದಾರೆ, ಮಗುನ ನೋಡ್ಕೊಳ್ಬೇಕಿದೆ ಅಂತ ಆ ಒಂದು ಗ್ರೌಂಡ್ ಮೇಲೆ ಯಾವುದೇ ಕಾರಣಕ್ಕೂ ಏನಂದರೆ ಬೇಲ್ ಸಿಕ್ಕಿಲ್ಲ. ಈ ಒಂದು ಇನ್ಸಿಡೆಂಟಲ್ಲಿ ಅವ್ರದ್ದು ಪಾತ್ರ ಏನಿದೆ ಮತ್ತು ಅವ್ರದ್ದು ಇನ್ವಾಲ್ವ್ಮೆಂಟ್ ಏನಿದೆ ಅನ್ನೋ ಗ್ರೌಂಡ್ಸ್ ಮೇಲೆ ಏನಂತಂದರೆ ಬೇಲ್ ಸಿಕ್ಕಿರೋಂಥದ್ದು ಸರ್. ಏನೇನು ಷರತ್ತುಗಳನ್ನ ಹಾಕಿದ್ದಾರೆ ಅಂತ ಗಮನಿಸಿದ್ರೆ ಸರ್ ಅದೆಲ್ಲ ನಮಗೆ ಏನಂತಂದರೆ ನಮಗೆ ಆರ್ಡರ್ ಶೀಟ್ ಸಿಕ್ಕಾದ್ಮೇಲೆ ಏನಂತಂದರೆ ನಮ್ಗೆ ಯಾವತ್ತು ರಿಲೀಸ್ ಆಗ್ತಾರೆ ಮೇಡಮ್? ಅವರು ಮಂಡೇ ರಿಲೀಸ್ ಆಗ್ತಾರೆ ಸರ್. ಅವರ ಪರ ಅವ್ರ ತಾಯಿ ಕೂಡ ಹಾಜರಾಗ್ತಿದ್ರು ಹೈಕೋರ್ಟ್ಗೆ. ಏನ್ ಹೇಳ್ತಾರೆ ಮೇಡಮ್? ನೀವು ಪ್ರತಿ ಸಹ ಕೋರ್ಟಿಗೆ ಬರ್ತಿದ್ರಿ, ಈಗ ಬೇಲ್ ಸಿಕ್ಕಿದೆ, ಈ ಸಂದರ್ಭದಲ್ಲಿ ಏನ್ ಹೇಳೋದಕ್ಕೆ ಬಯಸ್ತಾರೆ? ಖುಷಿ ಆಯ್ತು. ಪ್ರತಿ ಸಲ ನೀವು ಬೇಲ್ತಿದ್ರಿ, ಬೇಲ್ ರಿಜೆಕ್ಟ್ ಆಗ್ತಿತ್ತು, ಇದಕ್ಕೆ ಸಂಬಂಧಪಟ್ಟಾಗ ಏನ್ ಹೇಳ್ತಾರೆ ಮೇಡಮ್? ಇವತ್ತು ಬೇಲ್ ಸಿಕ್ಕಿದೆ, ಇವಾಗ ತುಂಬಾ ಖುಷಿ ಆಯ್ತು ಅಷ್ಟೇ. ಇದಕ್ಕೆ ಸಂಬಂಧಪಟ್ಟಾಗೆ ವಾದ ಮಾಡಬೇಕಾದ್ರೂ ಕೂಡ ಸಿಂಗಲ್ ಪೇರೆಂಟ್ ಅವರು ಅಂತ ಹೇಳಿದ್ರು, ವಾದ ಮಾಡಿದ್ರು, ಮಗು ನೋಡ್ಕೊಳ್ಬೇಕು ಅಂತೆಲ್ಲ ಹೇಳಿ ಕೋರ್ಟ್ ಗಮನಕ್ಕೆ ತರಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಯಾವೆಲ್ಲ ಅಂಶಗಳನ್ನು ಗಮನಿಸಿ ಬೇಲ್ ಕೊಟ್ಟಿದ್ದಾರೆ? ಈ ಸಂದರ್ಭದಲ್ಲಿ ಇದುವರೆಗೂ ಬಂದಂಥ ಸಂದರ್ಭದಲ್ಲಿ ಕೋರ್ಟ್ಗಳೆಲ್ಲ ರಿಜೆಕ್ಟ್ ಆಗಿತ್ತು, ಆಗ್ಲೂ ಕೂಡ ನೀವು ಕೋರ್ಟಿಗೆ ಬಂದು ಕೂತಿದ್ದು, ನೆಕ್ಸ್ಟ್ ನಿರಾಸೆಯಿಂದ ಹೋಗಿದ್ದು ಇದೆ. ಈ ಸಂದರ್ಭದಲ್ಲಿ ಬೇಲ್ ಆಗಿದೆ, ಏನ್ ಹೇಳ್ತಾರೆ? ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು ಅಷ್ಟೇ. ಯಾವತ್ತು ಬರ್ತಾರೆ ಅಂತ ಏನಾದ್ರು ಹೇಳಿದ್ರ ವಕೀಲರು? ಹೊರಗಡೆ ಯಾವಾಗ ಬರ್ತಾರೆ? ಇವಾಗ ಹೇಳ್ತಾರೆ. ಇದಿಷ್ಟು ಕೂಡ ಪವಿತ್ರ ಗೌಡ ಅವರ ತಾಯಿ ಹೇಳ್ತಿರ್ತಕ್ಕಂಥ ಮತ್ತು ಕ್ಯಾಮರಾಮನ್ ವಾಲಿ ಜೊತೆ ಶಿವಪ್ರಸಾದ್, ಟಿವಿ 9 ಬೆಂಗಳೂರು. ಹೌದು, ಅವ್ರ ತಾಯಿನೂ ಕೂಡ ಬಹಳ ದಿನಗಳ ಮಟ್ಟಿಗೆ ನಾವು ನೋಡ್ತಾ ಇದ್ವಿ ಅಂತ. ಅಂದರೆ ಪ್ರತಿ ಸಂದರ್ಭದಲ್ಲೂ ಕೂಡ ಅವ್ರು ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಅವ್ರು ಬಳಿ ಬರೋದು, ಅವ್ರಿಗೆ ಬೇಕಾದಂಥದ್ದು ಕೊಡೋದು, ಭಾಳ ತಲೆ ಕೆಡಿಸ್ಕೊಂಡಿತ್ತು ಅವ್ರ ಕುಟುಂಬ. ಸಹಜವಾಗಿ ಅವರಿಗೆಲ್ಲ ರಿಲೀಫ್ ಸಿಕ್ಕಿರುವಂಥದ್ದು ವಿಚಾರ. ಇಲ್ಲಿ ವಿಚಾರ ಅಂತಂದರೆ ಕೇವಲ ದರ್ಶನ್ ಅವ್ರಿಗೆ ಸಿಕ್ಕಿರುವಂಥದ್ದು ಇದು ಬೇಲ್ ಮಾತ್ರ ಅಲ್ಲ, ಪವಿತ್ರ ಗೌಡ ಸೇರಿದಾಗೆ ಒಟ್ಟು ಈ ಪ್ರಕರಣದ 7 ಆರೋಪಿಗಳಿಗೆ, ಯಾರ್ಯಾರು ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡಿದ್ರು 7 ಆರೋಪಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಜಾಮೀನು ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಉಳಿದಂಥ ಕೆಲ ಆರೋಪಿಗಳು ಕೂಡ ಇನ್ನೂ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ. ಮೊದಲಿಗೆ ಇಬ್ಬರಿಗೆ ಜಾಮೀನು ಸಿಕ್ಕಿತ್ತು, ಬಟ್ ಅದಕ್ಕೆ SPP ಯಾವುದೇ ರೀತಿಯಂತ ಆಕ್ಷೇಪಣೆಯನ್ನ ಇಟ್ಟಿರಲಿಲ್ಲ. ಬಟ್ ಇಲ್ಲಿ ಒಂದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುವಂತದ್ದು ಏನು ಅಂದ್ರೆ, ಇದೊಂದು ಸ್ಟ್ರಾಟಜಿ ರೂಪದಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡು ಬೇಲನ್ನ ಪಡಿಬೇಕು ಅನ್ನುವಂತ ನಿಟ್ಟಲ್ಲಿ ಸಹಜವಾಗಿ ವಕೀಲರ ಪ್ರಕ್ರಿಯೆ ಏನಿತ್ತು ಅದು ನಡ್ಕೊಂಡು ಬಂದಿತ್ತು ಅನ್ನುವಂಥದ್ದು. ಯಾಕೆ ಅಂತ ಅಂದ್ರೆ ಯಾವಾಗಲೂ ಕೂಡ ದರ್ಶನ್ ಅವರು ಬಹಳ ಗಟ್ಮುಟ್ಟಾಗಿ ನಡೀತಾ ಇದ್ದಂಥವ್ರು, ಇದ್ದಕ್ಕಿದ್ದಂತೆ ಅವರು ಬೆನ್ನೋವು ಅಂತ ಹೇಳಿ ಅವರ ನಡವಳಿಕೆಗಳಲ್ಲಿ ಯಾವಾಗ ಗೊತ್ತಾಯ್ತು, ಅದರಲ್ಲೂ ಕೂಡ ಅವ್ರು ಯಾವಾಗ ಜೈಲಿನಿಂದ ಎಲ್ಲ ಹೊರಗೆ ಬರ್ತಾ ಇರ್ಬೇಕಾದ್ರೆ ಬ್ಯಾಗ್ ಅನ್ನ ಹಿಡಿಯೋದು, ನನಗೆ ಬೆನ್ನೋವು ಅನ್ನುವಂಥದ್ದು ತೋರಿಸೋದು, ಇದರಲ್ಲೇ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ಅವ್ರು ಹೆಲ್ತ್ ಗ್ರೌಂಡ್ ಮೇಲೆ ಬೇಲ್ಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಈಗ ರೆಗ್ಯುಲರ್ ಬೇಲ್ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಗಳಿಲ್ಲದೆ ಸಿಕ್ಕಿರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ